ನಮಸ್ತೆ, ಶ್ರೀ ಕೃಷ್ಣಾರ್ಪಣಮಸ್ತು. ನಾವಿವಾಗಿರೋದು ನಂಜನಗೂಡಲ್ಲಿರುವಂಥ ಶ್ರೀ ಪರಶುರಾಮನ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ನನಗೆ ಮನಸ್ಸಲ್ಲಿ ತುಂಬ ಸಲ ಅನಿಸಿತ್ತು. ಅದೇನೋ ಗೊತ್ತಿಲ್ಲ, ಇವತ್ತು ಅದಕ್ಕೆ ಕಾಲ ಯೋಗ ಗಳಿಗೆಲ್ಲ ಕೂಡಿ ಬಂದಿದೆ. ಪರಶುರಾಮರ ಬಗ್ಗೆ ಹೇಳಬೇಕು ಅಂದರೆ ಅವರ ತಂದೆ ಜಮದಗ್ನಿ ಬಗ್ಗೆಯೂ ಹೇಳಬೇಕು. ಆಮೇಲೆ ಸತ್ಯವತಿಯ ಸತ್ರವತಿಯ ಪುತ್ರನೇ ಆಗಿರಬೇಕಂತದ್ದ ಪರಶುರಾಮರು ವರಪುತ್ರರಾಗಿ ಜನಿಸ್ತಾರೆ. ಯಾರಿಗೆ ಅಂದರೆ ರೇಣುಕಾ ತಾಯಿ ಜನಿಸ್ತಾರೆ. ಅವ್ರ ತಂದೆ ಜಮದಗ್ನಿ ಮತ್ತು ತಾಯಿ ರೇಣುಕಾ ದೇವಿಯಾಗಿರ್ತಾರೆ. ಈ ಒಂದು ಕಥೆಯಲ್ಲಿ ಜಮದಗ್ನಿಯ ಕಥೆಯೂ ಸ್ವಲ್ಪ ಹೇಳಬೇಕು. ಪರಶುರಾಮರಿಗೆ ಅಷ್ಟೊಂದು ಕೋಪ ಎಲ್ಲಿಂದ ಬಂತು ಅಂದರೆ ತಂದೆಯ ರಕ್ತದಿಂದಲೂ ಸ್ವಲ್ಪ ಬಂದಿರುತ್ತೆ. ಹಿಂದೆ ಏನಾಗುತ್ತೆ ಅಂದರೆ ಪರಶುರಾಮರು ಗರ್ಭದಲ್ಲಿ ಇದ್ದಂಥ ಸಮಯದಲ್ಲಿ ಜಮದಗ್ನಿಯವರು ಬಾಣನ ಬಿಡ್ತಾರೆ. ಅವರ ಹೆಂಡತಿ ಆ ಬಾಣನ ವಾಪಸ್ ತೊಗೊಂಬಂದು ಕೊಡ್ತಾರೆ. ಅವರು ಬಾಣನ ಬಿಡ್ತಾರೆ, ಇವರು ಬಾಣನ ವಾಪಸ್ ತೊಗೊಂಬಂದು ಕೊಡ್ತಾರೆ. ಈ ರೀತಿ ಅವರು ಕ್ರೀಡೆ ಆಡ್ತಾ ಇರಬೇಕಾದ್ರೆ ತುಂಬ ಬಿಸಿಲಿರುತ್ತೆ. ಅವರು ಹೆಂಡತಿಗೆ ದೇವರೆಲ್ಲ ಬರುತ್ತೆ. ನೋಡಿದ ತಕ್ಷಣ ಇವ್ರಿಗೆ ಸೂರ್ಯದೇವ ಏನು ಇಷ್ಟೊಂದು ಬಿಸಿ ಕೊಡ್ತಾ ಇದೆಯಾ, ನಾನು ನನ್ನ ಹೆಂಡತಿ ಈ ರೀತಿ ಕ್ರೀಡೆಯಲ್ಲಿ ತೊಡಗಿರಬೇಕಾದ್ರೆ ಅಂತೇಳಿ ಕಮ್ಮಣದಲ್ಲಿ ನೀರು ಎತ್ಕೊಂಡು ಶಪಿಸ್ತೀನಿ ಇರು ಅಂತಾರೆ. ಅಷ್ಟು ಕೋಪ. ಅವರು ಸೂರ್ಯದೇವನನ್ನೇ ಶಪಿಸುವಷ್ಟು ಶಕ್ತಿ ಜಮದಗ್ನಿಯಲ್ಲಿತ್ತು. ಅಷ್ಟು ಶಕ್ತಿಯುತವಾದಂಥವರು, ಅಷ್ಟು ಗರ್ವ ಗೌರವ ನ್ಯಾಯ ಧರ್ಮ ಎಲ್ಲವೂ ತುಂಬಿ ತುಳುಕಾಡಿ ತಂದ ದೊಡ್ಡ ಮಹಾ ಋಷಿಯವರು ಜಮದಗ್ನಿಯವರು. ಅಂಥ ಜಮದಗ್ನಿ ಆ ರೀತಿ ಕೋಪ ಮಾಡಿಕೊಂಡಾಗ ಸೂರ್ಯದೇವ ಸಡನ್ನಾಗಿ ಅಲ್ಲಿ ಬಂದ್ಬಿಡ್ತಾರೆ. ಅಯ್ಯ ತಂದೆ, ಏನು ಮಾಡಬೇಡಪ್ಪ, ಯಾಕೆ ನನ್ನ ಮೇಲೆ ನೀನು ಕೋಪ? ನಿನ್ನ ಪಾಡಿಗೆ ನೀನು ಆಡ್ತಾ ಇದೀಯಾ, ನನ್ನ ಪಾಡಿಗೆ ನನ್ನ ಒಂದು ಬೆಳಗುವ ಧರ್ಮವನ್ನು ಬೆಳಗ್ತಾ ಇದ್ದೀನಿ ಅಷ್ಟೇ. ಒಂದು ಕೆಲಸ ಮಾಡ್ತೀನಿ, ದಯವಿಟ್ಟು ನಿನಗೆ ಒಂದು ಛತ್ರಿ ಮತ್ತು ಒಂದು ಚೊಪ್ಲಿ ಹಾಕಿ ಕೊಡ್ತೀನಿ. ನೀನು ಛತ್ರಿ ನೀನು ಹಾಕ್ಕೊಂಡು ನೀನು ಎದ್ದಿಗೆ ಕೊಡೆ ಹಿಡ್ಕೊಂಡು ನೀನು ಆಟ ಆಡ್ಕೊಳೆಯ ಅಂತೇಳಿ ಅವರಿಗೆ ಸಮರ್ಪಣೆ ಮಾಡಿಬಿಟ್ಟು ಅಂಥ ಜಮದಗ್ನಿಯ ಮಗನಾಗಿ, ಕೋಪದಲ್ಲೇ ಕೋಪಿಷ್ಟವಾದಂಥ ಜಮದಗ್ನಿಯ ಮಗನಾಗಿ ಹುಟ್ಟಂಥ ಆವೇಶಗಳನ್ನು ಒಳಗೊಂಡಂಥ ಪರಶುರಾಮರು. ಆ ಪರಶುರಾಮನ ಕಥೆನ ಪರಶುರಾಮರು ಎಷ್ಟು ಶೌರ್ಯ, ಎಷ್ಟು ಶಕ್ತಿ, ಅವರು ಎಷ್ಟು ಕಳೆಗಿದ್ದರು, ಅವರೆಷ್ಟು ತೇಜಸ್ಸಾಗಿದ್ದರು ಅಂತ ಈ ಕಥೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಏನು ಅಂದರೆ ಹಿಂದೆ ತುಂಬ ದೊಡ್ಡ ಕಥೆ ಇದು. ನಾನು ಆ ಕಥೆನ ಸ್ವಲ್ಪ ಎಲ್ಲ ಅಲ್ಲೆಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ನಿಮಗೆ ಪರಶುರಾಮರನ್ನ ಮಾತ್ರ ಹೈಲೈಟ್ ಮಾಡಿ ನಿಮಗೆ ಆ ಕಥೆಯಲ್ಲಿ ನಿಮಗೆ ತಿಳಿಸೋವಂಥ ವಿಚಾರ ಮಾಡ್ತೀನಿ. ಏನಂದರೆ ಒಮ್ಮೆ ಏನಾಗುತ್ತೆ, ಪರಶುರಾಮರು ದರ್ಬೆ ಹುಲ್ಲು ಕುಯ್ಕೊಂಬರೋದಕ್ಕೋಸ್ಕರ ಕಾಡಿಗೆ ಹೋಗಿರ್ತಾರೆ. ಕಾಡಿಗೆ ಹೋಗಿದ್ದಾಗ ಏನಾಗುತ್ತೆ, ಅದೇ ಸಮಯದಲ್ಲಿ ಇವರು ಜಮದಗ್ನಿಯವರಿಗೆ ಒಂದು ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮನಸ್ಸಾದಾಗ ಅವರು ತನ್ನ ಹೆಂಡತಿನ ತಾಯಿ ಹೋಗಿ ನೀರು ತೊಗೊಂಬ, ನಾನು ಪೂಜೆಗೆ ರೆಡಿ ಆಗ್ತೀನಿ ಅಂತ ಹೇಳ್ತಾರೆ. ನೀರು ಬರೋಕ್ಕೆ ಹೋದಂಥ ಅವರು ಏನಾಗುತ್ತೆ ಅಂದರೆ ಅಲ್ಲಿ ನದಿಯಲ್ಲಿ ನೀರಲ್ಲಿ ಅವರು ಒಂದು ಕೊಡನಾಗಿ ಮುಗಿಬೇಕಾದ್ರೆ ನೀರಲ್ಲಿ ಪ್ರತಿಬಿಂಬಗಳು ಕಾಣಿಸ್ಕೊಂಡು, ಏನಂದರೆ ವೇಗದಲ್ಲಿ ಹೋಗ್ತಾ ಇದ್ದಂಥ ಗಂಧರ್ವರು ಅವರ ಹೆಂಡತಿ ಒಂದು ಕೆರೆಯಲ್ಲಿ ಇದ್ದಂಥದ್ದು ನೀರಲ್ಲಿ ಕಂಡು ಮನಸ್ಸು ಒಂದು ಕ್ಷಣ ವಿಚಲಿತ ಆಗುತ್ತೆ. ಆಹಾ, ಎಷ್ಟು ಸುಂದರವಾಗಿದ್ದಾರಲ್ಲ ಗಂಧರ್ವರು ಅಂತ ಮನಸ್ಸಲ್ಲಿ ಅಂದ್ಕೊತಾರೆ. ಹಂಗೇ ನೋಡಿಕೊಂಡು ಸ್ವಲ್ಪ ಸಮಯ ಹೊಂಟೋಗುತ್ತೆ. ಆವಾಗ ನೀವು ಪೂಜೆಗೆ ನೀರು ಎತ್ಕೊಂಡು ಹೋಗ್ಬೇಕಲ್ಲ ಅನ್ನೋ ನೆನಪಾಗಿ ನೀರು ಎತ್ಕೊಂಡು ದಡದಿಡಿ ಅಂತ ಓಡಿ ಬರ್ತಾರೆ. ಓಡಿ ಬಂದಾಗ ದೂರದಲ್ಲೇ ನಿಂತಂಥ, ಯಾಕಿಂದ ಸಮಯ ಆದರೂ ಬಂದಿಲ್ಲ ಅಂತ ಎದುರು ನೋಡ್ತಾ ಇದ್ದಂಥ ಜಮದಗ್ನಿ ನೋಡಿದ ತಕ್ಷಣ ಅವ್ರ ಮನಸ್ಸಲ್ಲಿ ಏನು ನಡೆದಿತ್ತು ಅನ್ನೋದನ್ನು ಅವರು ಗ್ರಹಿಸ್ಬಿಡ್ತಾರೆ. ಅಲ್ಲೇ ನಿಲ್ಲು, ದೂರ ನಿಲ್ಲು ಅಂತ ಹೇಳ್ಬಿಟ್ಟು ಮಾನಸಿಕ ವ್ಯಭಚಾರವನ್ನು ಎಸಗಿದ್ದೀಯ ನೀನು ಅಂತ ಹೇಳಿ ಅವರಿಗೆ, ಇನ್ನು ನೀನು ನನ್ನ ಜೊತೆ ಈ ಗೃಹಶ್ರಾಶ್ರಮದಲ್ಲಿ ಹೆಂಡತಿಯಾಗಿರೋದಕ್ಕೆ ಯೋಗ್ಯಳಲ್ಲ, ಇವಾಗ ಶಪಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮಕ್ಕಳನ್ನ ಕರೀತಾರೆ. 5 ಜನ ಪುತ್ರರು ಇವರಿಗೆ. ಆ 5 ಜನ ಪುತ್ರರಲ್ಲಿ ಭಾರ್ಗವರಾಮ ಅಂತ ಪರಶುರಾಮನ ಹೆಸರು ಮೊದಲನೇ. ಅವರು ಕೊನೆಯವರು 4 ಜನರು ಕರೆದು ಹೋಗಿ ಹೇಳ್ತಾರೆ, ತಾಯಿ ಇದನ್ನು ತಪ್ಪು ಮಾಡಿದ್ದಾಳೆ, ಅವಳು ಶಿರಚ್ಛೇದನ ಮಾಡುವಂಥ, ನಾವಲ್ಲೇ ತಂದೆ ಅಂತ 4 ಜನ ಕೈ ಬಿಟ್ಬಿಡ್ತಾರೆ. 4 ಜನಕ್ಕೂ ಶಾಪ ಹಾಕ್ಬಿಡ್ತಾರೆ, ಈ ಕಾಡಲ್ಲಿ ಕಟ್ಟಿಗೆಗಳಾಗಿ ಸುಟ್ಟೋಗಿ ಅಂತ. ಆಗ ಪರಶುರಾಮರು ಕರೀತಾರೆ, ಭಾರ್ಗವರಾಮ ಅಂತ, ತಂದೆ ಅಂತ ಬರ್ತಾರೆ. ಏನು ತಂದೆ ಅಂತ, ನಿಮ್ಮ ತಾಯಿ ಈ ಥರ ತಪ್ಪು ಮಾಡಿದ್ದಾಳೆ ಕತ್ತರಿಸ್ಬಿಡ್ತಾರೆ. ಮರುಕ್ಷಣ ಒಂದು ಯೋಚನೆ ಕೂಡ ಮಾಡ್ದಿರ ಪಟ್ ಅಂತ ಅವರಲ್ಲಿದ್ದಂಥ ಕೊಡಲಿ ತೆಗೆದುಬಿಟ್ಟು ಕತ್ತರಿಸ್ಬಿಡ್ತಾರೆ. ಅವರು ಆನಂದ ಆಗ್ಬಿಟ್ಟು, ನಾನು ಹೇಳಿದ ತಕ್ಷಣ ನನ್ನ ಮಾತು ಕೇಳಿ ಮಾಡಿದ್ಯಾ ಪುತ್ರ ಅಂತೇಳಿ ಏನು ಮಾಡ್ತಾರೆ, ನಿನಗೇನು 3 ವರ ಬೇಕು ಕೇಳ್ಕೊಂಡು ನಾವು ಕೊಡ್ತೀನಿ ಅಂತ.
ಆವಾಗ ಪರಶುರಾಮರು ಗೊತ್ತಿತ್ತು ನಾನು ಸಾಯಿಸಿದ್ರು ಅವ್ರು ಉಳಿಸ್ತಾರೆ ಅಂತ. ಏನಕ್ಕೆ ಅಂದರೆ ಅಂಥ ದೊಡ್ಡ ವಿದ್ಯೆಗಳೆಲ್ಲ ಅವ್ರಿಗೆ ತಿಳಿದಿತ್ತು. ಅವರು ಸಾಧಕರು, ತುಂಬ ದೊಡ್ಡ ಋಷಿಗಳು, ಜಮದಾಗ್ನಿ, ಅಷ್ಟು ಕೋಪದಲ್ಲಿದ್ದಂಥವ್ರು. ಆವಾಗ ಹೇಳ್ತಾರೆ, ಸರಿ ನೀವು 3 ವರ ಕೊಡ್ತೀನಿ ಕೇಳ್ಕೊ ಅಂದಾಗ, ತಂದೆ ನನ್ನ ತಾಯಿ ಮತ್ತು ಅಣ್ಣಂದರು ಮತ್ತೆ ನನಗೆ ಹುಟ್ಟು ಬರಬೇಕು ಅಂತ ಕೇಳ್ಕೊತಾರೆ. ಓಕೆ ಆಯಿತು ತಗೋ ಅಂತ ಅದನ್ನು ಪಾಲಿಸ್ಬಿಡ್ತಾರೆ, ಕೊಟ್ಬಿಡ್ತಾರೆ. ಮತ್ತು ಇನ್ನೇನು ಬೇಕು ಅಂತ ಕೇಳ್ಕೊತಾರೆ, ನನಗೆ ಇನ್ನೊಂದು ವರ ಕೊಡು, ನಾನು ಚಿರಂಜೀವಿಯಾಗಿರಬೇಕು ಅಂತ. ಆಯಿತು ಮಗನೇ ಚಿರಂಜೀವಿ ಆಗಿರು ಅಂತ ಹೇಳ್ಬಿಟ್ಟು ಅದನ್ನು ಅವ್ರು ಕೊಡ್ತಾರೆ. ಮತ್ತು ಇನ್ನೊಂದು ವರ 3 ವರ ಕೇಳಿದ್ದಲ್ಲ, ಏನು ಬೇಕು ಕೇಳ್ಕೊಂಡಾಗ ನಿಮ್ಮಲ್ಲಿ ಇರುವಂಥ ಆ ಕೋಪನ ಬಿಟ್ಟು ಬಿಡಬೇಕು ಅಂತ. ಆಯಿತು ಅಂತ ಆ ಹೊತ್ತಿಗೆ ಪರಶುರಾಮರು ಕೇಳಿದಂಥ ವರಕ್ಕೆ ಅವರ ತಂದೆ ಅವರಲ್ಲಿದ್ದಂಥ ಆವೇಶ ದೇವಿ ಕೋಪದೇವಿನ ಬಿಟ್ಬಿಡ್ತಾರೆ. ಆ ದೇವಿ ಬಂದು ಕೇಳ್ತಾರೆ, ಮತ್ತೆ ನಾನು ಕರೆದ್ರೆ ಬರಲ್ಲ, ಯೋಚನೆ ಮಾಡು ಜಮದಗ್ನಿ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಬೇಡ ತಾಯಿ, ನನ್ನಿಂದ ನೀನು ದೂರ ಆಗು ಅಂತ ಕೇಳಿ ಅವರು ಅಲ್ಲಿಗೆ ಆ ಸಮಾಪ್ತಿ ಮಾಡ್ಕೊತಾರೆ. ತುಂಬ ಶಾಂತವಾಗ್ಬಿಡ್ತಾರೆ. ಇದೇ ರೀತಿ ಜೀವನ ನಡೀತಾ ಇರುತ್ತೆ. ಹೀಗೆ ತಾಯಿಯನ್ನು ಕೊಂದಂಥ ಪಾಪ ನನಗೆ ಇರುತ್ತೆ ಅಂತ ಹೇಳಿ ಏನು ಮಾಡ್ತಾರೆ ಪರಶುರಾಮರು, ತೀರ್ಥ ಕ್ಷೇತ್ರಗಳು ಪ್ರವಾಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅವರಿಗೆ ಮತ್ತೊಬ್ಬ ರಾಮ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈ ಏನು ವಿಚಾರ ಅಂದರೆ ಪರಶುರಾಮರ ಇದ್ದಂಥ ಕಾಲದಲ್ಲೇ ರಾಮರೂ ಇರ್ತಾರೆ ಮತ್ತು ಇನ್ನು ಕೃಷ್ಣ ಅವತಾರ ಕೂಡ ಆಗಿರಲ್ಲ. ಒಬ್ಬನೇ ರಾಮ ಇರಬೇಕು, ಇದ್ದರೆ ಒಬ್ಬನೇ ರಾಮ, ಏನಕ್ಕೆ ಇಬ್ಬರು ರಾಮ ಅಂತ ಇವ್ರ ಮನಸ್ಸಲ್ಲಿ ಬಂದಿರುತ್ತೆ, ಪರಶುರಾಮರ ಮನಸ್ಸಲ್ಲಿ. ಈ ಕುರಿತಾಗಿ ಏನು ಮಾಡ್ತಾರೆ, ಅವರು ಈಶ್ವರನ್ನ ತಪಸ್ ಮಾಡ್ತಾ ಇರ್ತಾರೆ. ಈಶ್ವರನ ತಪಸ್ ಮಾಡ್ತಾ ಇವರು ಅಲ್ಕೊಂಡು ಈಶ್ವರನ ತಪಸ್ಸು ಮಾಡ್ತಾ ಇರ್ತಾರೆ. ಈಶ್ವರನ ತಪಸ್ ಮಾಡ್ತಾ ಇದ್ದಾಗ ಇವರಿಗೆ ಈಶ್ವರನು ಒಬ್ಬ ಬೇಡಗಾರನಾಗಿ ಬಂದು ಸಿಕ್ಕಾಗ ನನ್ನ ಜಾಗ ನೀನೇನಕ್ಕೆ ಇಲ್ಲಿದೆಯಾ ಅಂತೆಲ್ಲ ಕೇಳಿದಾಗ, ಇಲ್ಲ ಆಯಿತು ಅಂತ ಗಲಾಟೆಗಳಾಗುತ್ತೆ, ಸ್ವಲ್ಪ ಜಗಳಗಳಾಗುತ್ತೆ. ಸರಿ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿ ಓಕೆ ಅಂತ ವಿಚಾರ ಆಗುತ್ತೆ. ಅದಾದ ತಕ್ಷಣ ಏನು ಮಾಡ್ತಾರೆ, ಗೊತ್ತಾಯಿತು ನೀನು ಜಗ್ಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಈಶ್ವರ ಅಂತ ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ. ಓ ಈಶ್ವರರು, ನೀವು ಈ ಥರ ಬಂದು ನೀವು ಬೇಡ್ಗಾರನಾಗಿ ನನಗೆ ಆಶೀರ್ವಾದ ಕೊಟ್ರಾ ಅಂತ ಕೇಳಿ ಇವ್ರು ನಮಸ್ಕಾರ ಮಾಡ್ಕೊತಾರೆ. ಆಯಿತು ತಂದೆ ಅಂತ, ನಿಂಗೇನು ಬೇರೆ ಹೋಗಬೇಕು, ವರ ಬೇಕು ಕೇಳು ಕೊಡ್ತೀನಿ ಅಂತ ಕೇಳ್ತಾರೆ. ಆ ಥರ ಕೇಳಿದಾಗ ತಂದೆ ನೀನು ಆಶೀರ್ವಾದ ಅಂತ ಕೇಳ್ತಾರೆ. ನಾನು ನಿನಗೋಸ್ಕರ ನಾನು ಪರಶುನ ಕೊಡ್ತಾಯಿದ್ದೀನಿ ಅಂತ ಪರಶುನ ಕೊಡ್ತಾರೆ. ಅವ್ರ ಹತ್ರ ಇದು ಪರಶುಗೆ ಅಷ್ಟು ಶಕ್ತಿ ಬರುತ್ತೆ, ಪರಶುರಾಮ ಅಂತ ಅವಾಗಿಂದ ಅವ್ರಿಗೆ ಹೆಸರಾಗುತ್ತೆ. ಆ ಪರಶುರಾಮ ಅನ್ನೋ ಹೆಸರಲ್ಲೇ ಆ ಒಂದು ಪೌರುಷ ಇದೆ. ಅವಾಗ ಹೇಳ್ತಾರೆ, ನೋಡು ಮೇಲೆ ದೇವತೆಗಳಿಗೂ ಮತ್ತು ಸುರರು ಮತ್ತು ಅಸುರರಿಗೂ ಜಗಳ ಆಗ್ತಾ ಇದೆ, ನೀನು ಹೋಗಿ ದೇವತೆಗಳು ಜೊತೆಲಿ ನಿಂತು ದೇವತೆಗಳಿಗೋಸ್ಕರ ಯುದ್ಧ ಮಾಡು ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ ನೀ ಕೊಟ್ಟಂತ ಈ ಕೊಡಲಿ ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ, ನನಗೆ ಯಾವ ಧನುರ್ವಿದ್ಯೆನೂ ಬರಲ್ಲ ಅಂತ ಹೇಳಿದಾಗ ಪರಮೇಶ್ವರ ಹೇಳ್ತಾನೆ, ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ, ನಾನು ನಿನ್ನಲ್ಲಿ ಆವೇಶ ಆಗ್ತೀನಿ. ನಾನು ನಿನ್ನಲ್ಲಿ ಆವೇಶ ಆದಾಗ ತಾನಾಗೇ ಎಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳು ನಿನಗೆ ಬಂದ್ಬಿಡುತ್ತೆ, ಎಲ್ಲ ಶಸ್ತ್ರಗಳನ್ನು ನೀನು ಬಿಡಬಲ್ಲೆ ಅಂತ ಹೇಳ್ತಾರೆ. ಧನ್ಯೋಸ್ಮಿ ಅಂತೇಳಿ ದೇವತೆಗಳ ಪ್ರಕಾರ ಹೋಗಿ ಅವರು ದೇವತೆಗಳಿಗೋಸ್ಕರ ಅಸುರರ ವಿರುದ್ಧ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಗೆದ್ದು ಅದನ್ನು ಪರಮೇಶ್ವರನಿಗೆ ಸಮರ್ಪಣೆ ಮಾಡಿ ಮತ್ತೆ ಬರ್ತಾರೆ. ಬಂದಾಗ ಕಾಡೆಲ್ಲ ಸುತ್ತಾಡ್ಕೊಂಡು ಮತ್ತೆ ಇವರು ಆಶ್ರಮಕ್ಕೆ ವಾಪಸ್ ಬಂದಾಗ ನೋಡಿದಾಗ ತಂದೆ ಸುಮ್ಮನೆ ಕೂತಿದ್ದಾರೆ. ಯಾಕೆ ಈ ಥರ ಕೂತಿದ್ದಾರೆ ನೋಡಿದ್ರೆ ಅಲ್ಲಿ ಒಂದು ಅಂಬಾ 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 ಅಂತ ಇದೆ. ಅಲ್ಲಿದ್ದಂಥ ಸಣ್ಣ ಪುಟ್ಟ ಮುನಿಗಳೆಲ್ಲ ಸುಮ್ಮನೆ ಬೇಸರವಾಗಿದ್ದಾರೆ. ಆಶ್ರಮದ್ದು ಏನೋ ಒಂದು ಅಟ್ಮಾಸ್ಫಿಯರೇ ಸರಿ ಇರುವಲ್ಲ, ವಾತಾವರಣನೇ ಒಂಥರ ಇದೆಯಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಇವರು, ತಂದೆ ಏನಾಯಿತು ಅಂತ ಕೇಳ್ತಾರೆ. ಆವಾಗ ಸಹಸ್ರಬಾಹು ಬಂದಿದ್ದ ಅಂತ ಹೇಳ್ತಾರೆ. ಸಹಸ್ರಬಾಹು ಯಾರು ಅಂದರೆ ಕಾರ್ತವೀರಾರ್ಜುನ ಅಂತ ಅವರ ಹೆಸರು. ಅವರೇ ಮಹಾರಾಜ, ಅವರಿಗೆ ಸಹಸ್ರಬಾಹು ಅಂತಲೇ ಹೆಸರು. ಇಂಥ ಶೂರ ವೀರ ಅಂದರೆ ಅವರು ಒಂದು ಸಲಿಗೆ 500 ಬಾಣನ ಹೊಡೆಯುವಷ್ಟು ಶಕ್ತಿ ಇರುತ್ತೆ ಅವರಿಗೆ. ಒಂದೇ ಸಲಿಗೆ ಅಟ್ ಎ ಟೈಮ್ 500 ಬಾಣನ ಸಂಧಿಸ್ತಾರೆ ಅವರು. ಅಷ್ಟು ದೊಡ್ಡ ರಾಜ ಮತ್ತು ಅಷ್ಟು ಶಕ್ತಿ ಸಹಸ್ರಬಾಹುಗೆ ಹೆಂಗೆ ಅವ್ರಿಗೆ ಬಂತು ಅಂದರೆ ದತ್ತಾತ್ರೇಯರ ಆಶೀರ್ವಾದದಿಂದ ಬಂದಿರುತ್ತೆ. ಈ ಸಹಸ್ರಬಾಹು ಯಾರು ಅಂತ ತಿಳ್ಕೊಬೇಕು, ಏನಕ್ಕೆ ಅವ್ನು ಅಷ್ಟೊಂದು ಪವರು. ಅವರು ದತ್ತಾತ್ರೇಯನ ಆರಾಧನೆ ಮಾಡಿ ಅವತ್ತು ಒಂದು ವರ ತೊಗೊಂಡಿರ್ತಾರೆ. ಅದಕ್ಕೆ ಅವರು ಅಷ್ಟು ಶಕ್ತಿಶಾಲಿಯಾಗಿರ್ತಾರೆ. ಇವ್ರದ್ದು ಪರಿಚಯ ಹೆಂಗೆ ಅಂದರೆ, ನಿಮಗೆ ರಾಮಾಯಣದ ಯುದ್ಧಕಾಂಡ ಇದೆಯಲ್ವಾ, ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ರಾವಣನ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ, ಅವನು ಎಷ್ಟು ಶಕ್ತಿ ಅಂದರೆ ಅಷ್ಟಿಷ್ಟು ಶಕ್ತಿ. ಅವನ ಶಕ್ತಿ ಹೆಂಗೆ ವರ್ಣನೆ ಮಾಡೋದು ಅಂದರೆ, ಅಷ್ಟದಿಕ್ಪಾಲಕರನ್ನು ಕೂಡ ರಾವಣ ಅನ್ನೋ ಒಬ್ಬ ಮಹಾಬ್ರಹ್ಮ ರಾಕ್ಷಸ ಅವನು, ರಾವಣ. ಅವನು
ಆದರೂ ಬ್ರಾಹ್ಮಣ ರಾಕ್ಷಸ ಅವನು ಹಿಂಗೆ ಹಿಡಿದಿಕ್ಕಿರ್ತಾನೆ. ಅಷ್ಟದಿಕ್ಪಾಲಕರು ಅಂದರೂ ಕೂಡ ಎಲ್ಲರೂ ಅವ್ನು ಬಂದರೆ ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ. ಒಂದ್ಸಲಿ ಏನಾಗುತ್ತೆ ಅಂದರೆ ಎಲ್ಲ ಓಡೋಗ್ಬಿಡ್ತಾರೆ. ಯಮರಾಜ ತೆಗೆಲಾಕೊಂಡ್ಬಿಡ್ತಾನೆ. ಯಮರಾಜ ಆ ಕಡೆ ಈ ಕಡೆ ನೋಡ್ತಾನೆ, ಒಂದು ಕಾಗೆ ಸಿಗುತ್ತೆ. ನೀನು ಗಲಾಟೆ ಮಾಡಬೇಡ, ನೀನು ಏನು ಮಾಡ್ತೀಯ ಅಂದರೆ ಸೈಲೆಂಟಾಗಿ ಇಟ್ಬಿಡು, ನಾನು ಇನ್ನೊಂದರೆ ಆವೇಶ ಆಗಿ ಹೊರಟೋಗ್ತೀನಿ ಅಂತ. ಅವಾಗಿಂದ ಯಮಧರ್ಮರಾಜರು ರಾವಣನಿಂದ ತಪ್ಪಿಸ್ಕೊಂಡು ಕಾಗೆಯಲ್ಲಿ ಓಡೋಗಿದ್ದಕ್ಕೇ ಕಾಗೆಗೆ ಒಂದು ವರ ಕೊಟ್ಟಿದ್ದಾರೆ. ಏನು ಅಂದರೆ, ಯಾರ್ಯಾರು ಪಿಂಡ ಪ್ರದಾನ ಮಾಡ್ತಾರೆ ಅದೆಲ್ಲ ನಿನಗೆ ಫಸ್ಟ್ ಸಿಗಲಿ, ನಿನ್ನಿಂದನೇ ಪಿತೃಲೋಕದಲ್ಲಿರುವಂಥ ಆ ಪಿತೃಗಳು ಸಿಗುತ್ತೆ ಅಂದ್ಬಿಟ್ಟು ಯಮಧರ್ಮರಾಜರು ಕಾಗೆಗೆ ವರದಾನ ಕೊಟ್ಟಿರ್ತಾರೆ. ಅದಕ್ಕೆ ನಾವೆಲ್ಲ ಆ ರೀತಿ ಪಿಂಡ ಪ್ರದಾನ ಮಾಡ್ತಾಯಿದ್ವಿ. ಅದು ಅಲ್ಲಿಂದ ಶುರುವಾಯಿತು. ಆಮೇಲೆ ಈ ರಾವಣ ಎಷ್ಟು ಶಕ್ತಿಶಾಲಿಯುತ ಅಂದರೆ, ಇವನಿಗೆ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ, ಪುಷ್ಪಕ ವಿಮಾನದಲ್ಲಿ. ಅವನಿಗೊಂದು ಅಭ್ಯಾಸ ಏನು ಅಂದರೆ, ಸಂಧ್ಯಾಕಾಲ ಆಯಿತು ಅಂದರೆ ಟಕ್ ಅಂತ ಎಲ್ಲಿದ್ದಾನೋ ಅಲ್ಲೇ ಇಳಿದ್ಬಿಟ್ಟು ಅಲ್ಲಿ ಮರಳಲ್ಲಿ ಲಿಂಗನ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಸಂಧ್ಯಾ ವಂದನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಇಂಥ ರಾವಣ ಒಂದು ಸಾರಿ ಅಲ್ಲಿ ಒಂದು ಮರಳ ತೀರದಲ್ಲಿ ಇಳಿದು ಮರಳಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರ್ತಾನೆ. ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಕಡೆ ದಡದಲ್ಲಿ ಒಂದು ಸಮುದ್ರದಲ್ಲಿ ಏನು ಮಾಡ್ತಾ ಇರ್ತಾರೆ, ಈ ಸಹಸ್ರಬಾಹು ತನ್ನ ಹೆಂಡತಿಗಳ ಜೊತೆ ಜಲಕ್ರೀಡೆಯಲ್ಲಿ ತೊಡಗಿರ್ತಾನೆ. ಆಗ ಜಲಕ್ರೀಡೆಯಲ್ಲಿ ತೊಡಗಿರಬೇಕಾದ್ರೆ ತನ್ನ ಹೆಂಡತಿರು ಕೇಳ್ತಾರೆ, ನಿಮಗೆ ಸಹಸ್ರಬಾಹು ಅಲ್ವಾ ನೀನು, ಇನ್ನು 1000 ಕೈಗಳಿಂದ ಇದು ಸಮುದ್ರ ಹರಿತಾ ಇದೆಯಲ್ಲ, ಇದನ್ನು ನಿಲ್ಲಿಸ್ಬಿಡ್ತೀಯ ನೀನು, ಈ ಅಲೆಗಳು ನಿಲ್ಲಿಸ್ಬಿಡ್ತೀಯ ನೀನು ಅಂತ ಕೇಳ್ತಾರೆ. ಅದೇನು ದೊಡ್ಡ ವಿಚಾರ ಅಂದ್ಬಿಟ್ಟು ಜೋರಾಗಿ ಒಂದು ಸಲ ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಸಹಸ್ರಬಾಹುಗಳು ಈ ರೀತಿ ಎತ್ತಿ ಹಿಂಗೆ ನಿಲ್ಲಿಸಿದಾಗ ಹೆಂಡತಿರೆಲ್ಲ ಓ ಸೂಪರ್ ಅಂದರೆ ತಕ್ಕಂತ ಹಿಂಗೆ ಬಿಡ್ತಾನೆ. ಬಿಟ್ಟಾಗ ರಭಸದಲ್ಲಿ ಹರಿದಂಥ ಈ ಕಡೆ ರಾವಣ ಕೂತು ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನಲ್ಲ, ಅಲ್ಲಿವರೆಗೂ ಹೊರಟು ಒಮ್ಮೆಲೆ ನೀರು ನಿಂತೋಗುತ್ತೆ. ಇವನು ಮರಳಲ್ಲಿ ಕಟ್ಟಿದ್ದಂಥ ಲಿಂಗ ಹೋಗ್ಬಿಡುತ್ತೆ ಅಲೆಯಲ್ಲಿ. ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ತಿರುಗಿ ನೋಡ್ತಾನೆ, ಅಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾನೆ. ಅಲ್ಲಿ ಸಹಸ್ರಬಾಹು ಹೆಂಡತಿಗಳ ಜೊತೆ ಜಲಕ್ರೀಡೆ ಆಡ್ತಾ ಇದ್ದಾನೆ ಅಂತ. ಸಹಸ್ರಬಾಹುನ ಅವನು ಕೊಲ್ದಿರ ಬಿಡಲ್ಲ ಇವತ್ತು ಅಂದ್ಬಿಟ್ಟು ಎದ್ದು ಹೋಗ್ತಾನೆ ಸಮುದ್ರದ ಒಳಗಡೆ. ನಡೀತಾನೆ ಹೋಗ್ತಾನೆ. ದೂರದಿಂದ ನೋಡಿದಂಥ ಸಹಸ್ರಬಾಹು, ಯಾವುದಿದು ಚಿಕ್ಕ ಹುಳ ಬರ್ತಾ ಇದೆ, ಯಾರನ್ನ ರಾವಣನ ಅವ್ನಿಗೆ ಹುಳ ಥರ ಕಾಣಿಸ್ತಾರೆ. ಅವ್ನು ಫಸ್ಟ್ ಹಿಡಿದು ಬಂಧಿಸಿ, ಅವನೇನೋ ಗಂಚಲಿ ಮಾಡ್ತಾ ಇದ್ದಾನೆ ಅನ್ನೋ ಥರ ಅವನ ಫಸ್ಟ್ ಹಿಡಿದು ಬಂಧಿಸಿ ಅಂತ ಹೇಳ್ಬಿಟ್ಟು ರಾವಣನ್ನೇ ತೊಗೊಂಡೋಗಿ ಬಂದಿಖಾನೆಯಲ್ಲಿ ಬಂಧಿಸ್ಬಿಡ್ತಾರೆ. ಈಗ ನಾವು ರಾಮಾಯಣ ಕೇಳಿದಾಗ ರಾವಣನ ಶಕ್ತಿ ತಿಳ್ಕೊಂಡು ರಾವಣ ಅಂತ ಇದ್ವಿ. ಅಂಥದ್ರಲ್ಲಿ ಸಹಸ್ರಬಾಹು ಇನ್ನಷ್ಟು ಶಕ್ತಿ ಇರೋವಂಥವನ್ನೇ ಕೊಲ್ತಾನೆ ಅಂದರೆ ಪರಶುರಾಮರದ್ದು ಎಷ್ಟು ಶಕ್ತಿ ಯೋಚನೆ ಮಾಡಿ. ಒಬ್ರಿಗಿಂತ ಒಬ್ರು ಸಹಸ್ರಬಾಹುನ ಪರಶುರಾಮ ಕೊಲ್ತಾರೆ ಅಂದರೆ ಇನ್ನು ಪರಶುರಾಮರ ಶಕ್ತಿ ಇಷ್ಟಿರಬೇಡ ಅಲ್ವಾ? ಆ ರೀತಿ ಅಷ್ಟು ಅದ್ಭುತವಾದಂಥ ಶಕ್ತಿಯುತವಾದಂಥ ವ್ಯಕ್ತಿಯನ್ನೇ ಕೊಲ್ಲು ಸಂಹಾರ ಮಾಡಿ 21 ಸಾರಿ ಭೂಮಂಡಲ ಎಲ್ಲ ಹೋರಾಡಿ ಇಲ್ಲೂ ಬಂದೋಗಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಈ ಕಥೆ ಹೇಳ್ತಾ ಇದ್ದೀವಿ. ಇದು ಮೈಸೂರು ನಂಜನಗೂಡು ಭಾಗದಲ್ಲಿರುವಂಥ ಪರಶುರಾಮರ ಸನ್ನಿಧಿ. ಮಾತೃದೇವೋಭವ ಅಂತ ಪ್ರಪಂಚಕ್ಕೆ ಮೊದಲು ಹೇಳಿದವರು ಪರಶುರಾಮರು. ಎಲ್ಲ ಗಂಡ್ಮಕ್ಳು ಮೊದಲೇ ಹೇಳಬೇಕಾಗಿರೋದು ಇದೆ, ಮಾತೃದೇವೋಭವ. ಇದನ್ನು ಈ ಮೂಲ ವಾಕ್ಯನ ಕೊಟ್ಟಿದ್ದು ಪರಶುರಾಮರು. ಆ ಪರಶುರಾಮರಿಗೆ ಶಿರಸ ವಂದನೆ ಮಾಡ್ತಾ ಶ್ರೀ ಗುರುದೇವೋ ನಮಃ. ಜೈ ಗುರು ಅಮರ ಶ್ರೀಕೃಷ್ಣಾರ್ಪಣಮಸ್ತು. ಅವ್ರೇನು ಮಾಡ್ತಾರೆ, ಅವ್ರು ಬಂದಾಗ ಇವರು ಆತಿಥ್ಯ ಎಲ್ಲ ಸ್ವೀಕರಿಸ್ತಾರೆ. ಜಮದಗ್ನಿಯವರು ಆತಿಥ್ಯ ಕೊಡ್ತಾರೆ. ಆತಿಥ್ಯ ಎಲ್ಲ ಸ್ವೀಕರಿಸಿದ್ಮೇಲೆ ಇಷ್ಟು ಜನಕ್ಕೆ ನೀವೆಲ್ಲ ಊಟ ಮಾಡಿಸಿದ್ರಲ್ಲ, ಎಲ್ಲ ಕೊಟ್ಟರಲ್ಲ, ಹೆಂಗೆ ಸಾಧ್ಯ ಆಯಿತು ಅಂತ ನೋಡಿದಾಗ ನಮ್ಮಲ್ಲಿ ಒಂದು ಹಸು ಇದೆ ಕಾಮಧೇನು ಅಂತ. ಆ ಕಾಮಧೇನು ನನಗೆ ಬೇಕು ಅಂತ ತೊಗೊಂಡು ಹೋಗ್ತಾರೆ. ಅಂದರೆ ತೊಗೊಂಡು ಹೋಗ್ಬೇಕಾದ್ರೆ ಆ ಮಗು ಅಳ್ತಾ ಇರುತ್ತೆ, ಆ ಕರು ಅಳ್ತಾ ಇರುತ್ತೆ, ಆದರೂ ಬಿಡಲ್ಲ. ಇದಕ್ಕೆ ಹಗ್ಗ ಹಾಕಿ ದಗ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದು ಮಂಡಿಲಿ ಊರುತ್ತೆ, ಆದರೂ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಬೇಡ ಅಂತ ಎಷ್ಟು ಕೇಳಿದ್ರು ಕೂಡ ಜಮದಗ್ನಿಯವರು ಅವರು ಅದನ್ನು ಬಿಡೋದಿಲ್ಲ. ನಾನು ರಾಜ, ನನಗೆ ಅಧಿಕಾರ ಇದೆ, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ಬಿಡ್ತಾರಲ್ಲ. ಆ ಬೇಜಾರಲ್ಲಿ ಇವರೆಲ್ಲ ಕೂತಿರ್ತಾರೆ. ಅಲ್ಲಿಗೆ ಪರಶುರಾಮರು ಬರ್ತಾರೆ. ಪರಶುರಾಮರು ಮೊದಲೇ ಕೋಪಿಷ್ಟು. ಈಗಾಗಲೇ ಆಲ್ರೆಡಿ ಅವ್ರ ದೇಹದಲ್ಲಿ ಪರಮೇಶ್ವರನ ಪ್ರವೇಶ ಆಗಿದೆ. ಅವ್ರ ತೇಜಸ್ಸು ಹೇಗಿರುತ್ತೆ ಅಂದರೆ ಹಂಗಿಂಗಲ್ಲ, ಮಸ್ತ್ ತೇಜಸ್ಸು. ಅವರು ಎಂಥ ತೇಜಸ್ಸು ಅಂದರೆ ಕೋಟಿ ಅಣತೆಗಳನ್ನು ಒಮ್ಮೆಲ್ಲೇ ಒಂದೇ ಕಡೆ ಬೆಳಗಿಸಿದ್ರೆ ಎಂಥ ಜ್ವಾಲೆ ಇರುತ್ತೋ ಅಂಥ ಜ್ವಾಲಾಗ್ನಿ ಆಗಿರ್ತಾರೆ ಅವರು. ಅಷ್ಟು ಕಾಂತಿ, ಅಷ್ಟು ತೇಜಸ್ಸು ಪರಶುರಾಮರಲ್ಲಿರುತ್ತೆ. ಆವಾಗ ಪರಶುರಾಮರು ಮಾತು ಕೇಳಲ್ಲ. ಈರಪ್ಪ ಏನು ಮಾಡಬೇಡ ತಂದೆ, ಸುಮ್ಮನೆ ಇರೋ ಅಂತಂದಾಗ, ಇಲ್ಲ ಈ ರಾಜರಿಗೆಲ್ಲ ಒಂದು ಸ್ವಲ್ಪ ಬಡವ್ರ ಹತ್ರ ಹೆಂಗಿರಬೇಕು, ಬ್ರಾಹ್ಮಣರ ಹತ್ರ ಹೆಂಗಿರಬೇಕು ಅನ್ನೋದು ಹೋಗ್ಬಿಟ್ಟಿದೆ. ನಾನು ಅವ್ರಿಗೆ
ಕರೆಕ್ಟಾಗಿ ಹೇಳಿ ನನ್ನ ಹಸುನ ನಾನು ವಾಪಸ್ ತೊಗೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅವರು ಸೈನ್ಯ ಹೊರಟಂಥ ಜಾಗಕ್ಕೆ ಮತ್ತೆ ಹುಡುಕ್ತಾ ಹೊರಟಾಗ ಅಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲಿ ಸೈನಿಕರು ಮತ್ತು ರಾಜರು ಎಲ್ಲ ಇರ್ತಾರೆ. ಯಾರ ಜೊತೆ? ಸಹಸ್ರಬಾಹು ಜೊತೆ. ಸಹಸ್ರಬಾಹು ಎಲ್ಲರನ್ನೂ ಗೆದ್ದುಬಿಟ್ಟಿರ್ತಾರೆ. ಅವ್ರ ಜೊತೆ ಇರುವಂಥ ಅಷ್ಟು ಜನ ರಾಜರ ಸಮ್ಮುಖದಲ್ಲಿ ಸಹಸ್ರಬಾಹು ನಿಂತ್ಕೋ ಅಂತ ಹೇಳಿ ಜೋರಾಗಿ ಅವರು ಮಾತಾಡಿ, ನೀವು ಮಾಡಿದ ತಪ್ಪು, ನಮ್ಮ ಕಾಮಧೇನು, ಆ ಕಲ್ಪವೃಕ್ಷನ ಮತ್ತೆ ನಮಗೆ ಕೊಡಿ, ನಮ್ಮ ಗೋವನ್ನು ನಮಗೆ ಕೊಡಿ, ಇಲ್ಲ ಅಂದರೆ ನನ್ನ ಜೊತೆ ಯುದ್ಧಕ್ಕೆ ರೆಡಿಯಾಗಿ ಅಂತಾರೆ. ಆ ರೀತಿ ಅಂದಿದ ತಕ್ಷಣ ಅಲ್ಲಿದ್ದಂಥ ಎಲ್ಲ ರಾಜರು ಮುಖ ನೋಡ್ತಾರೆ. ಸಹಸ್ರಬಾಹುಗೆ ಒಂಥರ ಮುಜುಗರ ಆಗ್ಬಿಡುತ್ತೆ. ಯಾರು ಇವನು ಬ್ರಾಹ್ಮಣ, ಇವನು ಯಾರು, ನಾನು ಯಾರು, ನನ್ನ ಮೇಲೆ ಯುದ್ಧಕ್ಕೆ ಕರೀತಾ ಇದ್ದಾನಲ್ಲ ಇವನು ಅಂತ ಅವನು ಕೋಪ ಬಂದು, ಬ್ರಾಹ್ಮಣರನ್ನು ರಕ್ಷಿಸುವುದು ರಾಜಧರ್ಮ, ಆದರೆ ಬ್ರಾಹ್ಮಣನೇ ಯುದ್ಧಕ್ಕೆ ಕಾಲ್ಕೆರೆದು ಬಂದರೆ ಅವನ್ನ ಕೂಡ ಶಿಕ್ಷಿಸುವುದು ರಾಜಧರ್ಮ ಅಂತ ಹೇಳ್ಬಿಟ್ಟು ಬಿಡಬೇಡಿ ಅವನ್ನ ಹೊಡೆದಾಕಿ ಅಂತ ಆಜ್ಞೆ ಮಾಡ್ತಾರೆ. ಅಷ್ಟು ಜನ ಬಂದು ಇಲ್ಲಿ ಬಿದ್ದರೂ ಕೂಡ ಇವರ ರೋಷಾಗ್ನಿ ಎದ್ದು ಅದೇ ಕೊಡಲಿನಿಂದ ಎಲ್ಲರೂ ಸೀಳ್ತಾ ಮುನ್ನುಗ್ತಾ ಇರ್ತಾರೆ. ಆ ಮುನ್ನುಗ್ಬೇಕಾದ್ರೆ ಅವರಿಂದ ಒಂದೊಂದು ಸೆರಿಗೂ ಬಂದು ಎಲ್ಲ ಬಾಣಗಳನ್ನು ಹೂಡಿ ಎಲ್ಲ ಬಾಣಗಳಿಂದ ತಪ್ಪಿಸ್ಕೊಂಡು ತನ್ನಲ್ಲಿದ್ದಂಥ ಆ ಒಂದು ಕೊಡಲಿಲಿ ಎಲ್ಲರೂ ಕೈ ಕಾಲು ತಲೆ ಕತ್ತರಿಸ್ತಾ ಸೀಳ್ತಾ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ದಿಗ್ಭ್ರಾಂತರ ಆಗ್ಬಿಡ್ತಾರೆ. ಸಾಮಾನ್ಯ ಸೈನಿಕರು ಅವ್ರ ಹತ್ರ ಬರ್ತಾ ಇದ್ದಂಗೆ ಸತ್ತೋಗ್ತಾರೆ. ಏನಕ್ಕೆ ಅಂದರೆ ಹೇಳಿದ್ನಲ್ಲ, ಕೋಟಿ ಸೂರ್ಯಷ್ಟು ತೇಜಸ್ಸು ಅವರಲ್ಲಿರುತ್ತೆ. ಏನಕ್ಕೆ ಅಂದರೆ ಸಾಕ್ಷಾತ್ ಪರಮೇಶ್ವರನೇ ಅವರಲ್ಲಿ ಆವೇಶ ಆಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಪವರ್ ಇರುತ್ತೆ. ಪರಶುರಾಮ ಅಂದರೆ ಅಷ್ಟು ಪವರು. ಹೋಗ್ತಾರೆ ಎಲ್ಲರನ್ನೂ ಹೊಡಿತಾ ಹೋಗಿ ಸಹಸ್ರಬಾಹು ಮುಂದೆ ನಿಂತ್ಕೊಂಡು, ಇದೋ ನಿನ್ನ ಕೂಡ ನಾನು ನಿರ್ನಾಮ ಮಾಡ್ತೀನಿ ಅಂತೇಳಿ ತನ್ನಲ್ಲಿದ್ದಂಥ ಕೊಡಲಿನ ಎತ್ತಿ ಹೊಡಿತಾರೆ. ಒಂದು ಈ ಕಡೆ ಸಹಸ್ರಬಾಹುಗಳು ಕಡಿದು ಬಿದ್ದೋಗುತ್ತೆ. ಗಾಳಿಲಿ ತಿರುಗಿ ಅವರು ತಲೆಯನ್ನು ಕೂಡ ಕತ್ತರಿಸ್ಬಿಡ್ತಾರೆ. ಒಂದೇ ಸಲಿಗೆ 500 ಬಾಣ ಬಿಟ್ಟರು ಕೂಡ ಒಂದು ಬಾಣ ಇವರಿಗೆ ಮುಟ್ಟಲ್ಲ. ಆ ಸಹಸ್ರಬಾಹುಗಳನ್ನು ತೆಗೆದು ಅವನು ಶಿರಚ್ಛೇದನ ಮಾಡಿ ಆ ಗೌನ ಕರ್ಕೊಂಡು ಆಶ್ರಮಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತಂದೆ, ನಮ್ಮ ಗೌನ ನಾನು ತೊಗೊಂಬಂದಿದ್ದೀನಿ, ಅವರು ಕರೆಕ್ಟಾಗಿ ಬುದ್ಧಿ ಕಲಿಸಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಎಂಥ ಕೆಲಸ ಮಾಡ್ಬಿಟ್ಟಪ್ಪ, ಲೋಕಕ್ಕೆಲ್ಲ ರಾಜ ಮುಖ್ಯನಪ್ಪ, ರಾಜ ಪ್ರತ್ಯಕ್ಷ ದೈವ ಸಮಾನ ಅಂತ ಕರಿತೀವಿ, ನೀನು ಆ ರಾಜನೇ ಉದಯ ಮಾಡಿ ಬಂದಿದೆಯಾ, ಅದು ತಪ್ಪು. ಬ್ರಾಹ್ಮಣನಿಗೆ ಇರಬೇಕಾಗಿರೋದು ಕ್ಷಮಾದಾನ ಅಪ್ಪ, ಸಮಾಧಾನ, ಶಾಂತಿ ಇರಬೇಕು ಕಂದ ಅಂತೆಲ್ಲ ಹೇಳ್ತಾರೆ. ಆದರೂ ಕೇಳೋ ಸ್ಥಿತಿಯಲ್ಲೇ ಇರಲ್ಲ. ಇದೆಲ್ಲ ಆದಮೇಲೆ ಏನಾಗುತ್ತೆ, ಹೋಗು ನೀನು ಸ್ವಲ್ಪ ತೀರ್ಥ ಕಲ್ಯಾಣಗಳೆಲ್ಲ ತೀರ್ಥ ಸ್ನಾನ ಮಾಡ್ಕೊಂಬಾ ಅಂತೆಲ್ಲ ಹೇಳಿ ಒಂದು ಅಷ್ಟು ದೇವಸ್ಥಾನಗಳು ಸುತ್ತು ಅಂತೆಲ್ಲ ಹೇಳಿ ಕಳಿಸ್ದಾಗ ಇವರು ಒಂದು ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು 2 ಜಿಂಕೆಗಳು ಮಾತಾಡ್ತಾ ಇರುತ್ತೆ. ಏನಿದು ಜಿಂಕೆಗಳು ಮಾತಾಡ್ತಾ ಇದೆಯಲ್ಲ ಅಂತ ಇವ್ರು ಕಿವಿ ಕೊಡೋಕೆ ಹೋಗ್ತಾರೆ. ಒಂದು ಜಿಂಕೆ ಹೇಳ್ತಾ ಇರುತ್ತೆ, ಯಾರೋ ಬಂದ ಕೊಡಲಿ ಇದೆ ಅವ್ರ ಹತ್ರ, ಮೋಸ್ಟ್ಲಿ ಅವನೇನೋ ನಮ್ಮನ್ನು ಸಾಯಿಸ್ಬಿಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಪಕ್ಕದಲ್ಲಿದೆ ಜಿಂಕೆ, ಇಲ್ಲ ಅವನು ಪರಶುರಾಮ, ಅವನ ಹೆಸರು ಭಾರ್ಗವರಾಮ, ಅವನು ಶಿವನಿಂದ ಒಂದು ಪರಶುನ ಪಡ್ಕೊಂಡಿದ್ದಾನೆ, ಅವನಲ್ಲಿ ಶಿವರು ಆವೇಶ ಆಗಿದ್ದಾರೆ, ಅವನಿಗೆ ಶಿವಶಕ್ತಿ ಇದೆ, ಅವನಿಲ್ಲಿರೋವರೆಗೂ ನಮ್ಮನ್ನು ಯಾರೂ ಏನೂ ಮಾಡಲ್ಲ ಅಂತ ಅದು ಹೇಳುತ್ತೆ. ಏನಿದು ಜಿಂಕೆಗಳು ಮನುಷ್ಯರ ಥರ ಮಾತಾಡ್ಕೊತಾ ಇದೆಯಲ್ಲ ಅಂತ ಇವ್ರು ಇನ್ನೂ ಹತ್ರ ಬರ್ತಾರೆ. ಆವಾಗ ಅದು ಹೇಳ್ತಾ ಇರುತ್ತೆ ಏನಂದರೆ, ಅವನ ಮನಸ್ಸಲ್ಲಿ ಇನ್ನೊಂದು ಆಲೋಚನೆ ಮತ್ತು ಆಸೆ ಇದೆ. ಅದೇನು ಅಂದರೆ ಅವನಿಗೆ ಕೃಷ್ಣನ ದರ್ಶನ ಮಾಡಬೇಕು ಅಂತ ಆಸೆ ಇದೆ ಅಂತ ಅಂತಾರೆ. ಜಿಂಕೆ ಹಂಗೆ ಹೇಳಿದ ತಕ್ಷಣ ಇವ್ರಿಗೆ ಅನಿಸುತ್ತೆ, ಏನಿದು ನನ್ನ ಮನಸ್ಸಲ್ಲಿರೋ ವಿಚಾರ ಈ ಜಿಂಕೆಗಳಿಗೆ ಹೆಂಗೆ ಗೊತ್ತಾಯಿತು ಅಂತ ಹೋಗಿ ಕೇಳ್ತಾರೆ. ಆ ಜಿಂಕೆಗಳ ಹತ್ರ ಬಂದು, ನಿಮ್ಗೆ ಹೇಗೆ ಮಾತು ಬರುತ್ತೆ ಮತ್ತು ನಿಮಗೆ ನನ್ನ ಮನಸ್ಸಲ್ಲಿ ಇದು ಹೇಗೆ ಗೊತ್ತಾಯಿತು ಅಂದಾಗ ಜಿಂಕೆ ಹೇಳುತ್ತೆ, ಅಯ್ಯ ಪರಶುರಾಮ, ಹಿಂದೆ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಹಿಂಗೆ ಕಾಡಲ್ಲಿ ಜಿಂಕೆ ಒಂದು ಸಿಂಹ ಬೇಟೆಯಾಡಿ ಬಾಯಲ್ಲಿ ಕಚ್ಕೊಂಡು ಎಗರ್ದು ನಾನು ನೋಡಿ ಕಗಡೆ ಬಿದ್ದೋಗ್ಬಿಟ್ಟೆ. ಕೊನೆಯಲ್ಲಿ ಆ ಜಿಂಕೆ ಸತ್ತಿದ್ದೆ ನನ್ನ ತಲೆ ಬಿದ್ದಿದ್ದರಿಂದ ನನಗೆ ಜಿಂಕೆ ಜನ್ಮ ಪ್ರಾಪ್ತಿ ಆಗೋಯ್ತು. ಅದಕ್ಕೆ ಈ ರೀತಿ ಆಯಿತು. ನನಗೆ ಯಾರಾದರೂ ಮನಸ್ಸಲ್ಲಿ ಏನಾಗಿದ್ದರೆ ಗೊತ್ತಾಗುತ್ತೆ. ಹೆಂಗೆ ಅಂದರೆ, ನಾನು ಕೈಯಲ್ಲಿ ದರ್ಬೆ ಇಟ್ಕೊಂಡಿದ್ದೆ, ನಾನು ವೇದಗಳು ಓದಿದ್ದೆ, ಅದರಿಂದ ನನಗೆ ಈ ಜ್ಞಾನ ಹಾಗೆ ಉಳ್ಕೊಂಡಿದೆ. ನನಗೆ ಯಾರಾದರೂ ಮನಸ್ಸಲ್ಲಿ ಏನಾಗಿದ್ದರೆ ಗೊತ್ತಾಗ್ಬಿಡುತ್ತೆ. ನಿನ್ನ ಮನಸ್ಸಲ್ಲಿರೋದು ನನಗೆ ಗೊತ್ತಾಗೋಯ್ತು. ನಿನ್ನ ಮನಸ್ಸಲ್ಲಿರುವಂಥ ಕೃಷ್ಣ ನಿನಗೆ ದರ್ಶನ ಆಗಬೇಕು ಅಂದರೆ ನೀನು ಗೋಲೋಕಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಏನು ಅಂದರೆ, ಇಲ್ಲಿ ಕೃಷ್ಣನ ಜನ್ಮ ಇನ್ನೂ ಹಾಗೇ ಇರಲ್ಲ. ಆದರೆ ಇವರಿಗೆ ಕೃಷ್ಣನ ನೋಡಬೇಕು ಅನ್ನೋ ಆಸೆ ಆಗಿರುತ್ತೆ. ಅವರು ಗೋಲೋಕದಲ್ಲಿರ್ತಾರೆ. ಗೋಲೋಕಕ್ಕೆಲ್ಲ ಅಧಿಪತಿ, ದಳಪತಿ, ಮಹಾಪತಿ, ಲಕ್ಷ್ಮೀಪತಿ ಸಾಕ್ಷಾತ್ ಶ್ರೀಕೃಷ್ಣ ಆಗಿರ್ತಾರೆ.
ಅಗಸ್ತ್ಯ ಮಹರ್ಷಿಗಳ ಆಸ್ಥಾನದಲ್ಲಿ ಹೋಗಿ ನೀವು ಮುನಿಗಳ ಹತ್ರ ಆ ಕೃಷ್ಣ ಮಂತ್ರನ ಸ್ವೀಕಾರ ಮಾಡಿ ನೀವು ತಪಸ್ಸು ಮಾಡಿದ್ರೆ ಗೋಲೋಕದಲ್ಲಿರುವಂಥ ಕೃಷ್ಣ ನಿಮಗೆ ದರ್ಶನ ಕೊಡ್ತಾರೆ ಅಂತ ಜಿಂಕೆಗಳು ಹೇಳುತ್ತೆ. ಆವಾಗ ಮೂವರು ಹೋಗಿ ಆ ಒಂದು ಅಗಸ್ತ್ಯ ಮಹರ್ಷಿಗಳ ಸಂಸ್ಥಾನದಲ್ಲಿ ಮುನಿಗಳ ಹತ್ರ ಕೃಷ್ಣನ ಜಪವನ್ನು ಮಂತ್ರವನ್ನು ದೀಕ್ಷೆಯಾಗಿ ತಗೊಂಡು ಕೃಷ್ಣನ ಜಪ ಮಾಡ್ತಾ 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 ಕೆಲವು ವರ್ಷಗಳ ಕಳೆದ ಮೇಲೆ ಏನಾಗುತ್ತೆ, ಕೃಷ್ಣ ಅವರಿಗೆ ಎದುರಾಗ್ತಾರೆ. ಸಾಕ್ಷಾತ್ ಕೃಷ್ಣದೇವರೇ ಪ್ರತ್ಯಕ್ಷ ಆಗಿ ಪರಶುರಾಮ ಹೇಳು ಏನು ಬೇಕು ಅಂತ ಕೇಳ್ತಾರೆ. ಕಣ್ಬಿಟ್ಟು ನೋಡ್ತಾರೆ, ಸಾಕ್ಷಾತ್ ಕೃಷ್ಣ ಭಗವಾನರು. ಆನಂದ ಆಗ್ಬಿಡುತ್ತೆ. ನಾನು ಪ್ರತ್ಯಕ್ಷ ಆಗಿದ್ದೀನಿ, ನಾನು ನೋಡಬೇಕು ಅಂತ ಆಸೆ ಪಟ್ಟಲ್ಲ, ಏನು ಹೇಳು, ಏನಾದರೂ ಹೊರ ಕೇಳ್ಕೊಡ್ತೀನಿ ಅಂತ ಹೇಳಿದಾಗ, ನನಗೇನೂ ಬೇಡ ತಂದೆ, ನಿನ್ನ ನೋಡಬೇಕಾಗಿತ್ತು ಅಷ್ಟೇ ಸಾಕು, ನಿನ್ನ ನೋಡಿದ್ದೇ ನನಗೆ ಆನಂದ ಆಗೋಯ್ತಪ್ಪ ಅಂತ ಕೈ ಮುಗಿತಾರೆ. ಆದರೆ ಈ ದೇವರೇನು ಗೊತ್ತಾ, ಭಗವಂತ ಯಾವಾಗಲೂ ಪ್ರತ್ಯಕ್ಷ ಆದಮೇಲೆ ಏನು ಕೊಡ್ದಿರೋ ಹೋಗೋದೇ ಇಲ್ಲ. ಕರುಣಾಮಯಿ ಇಲ್ಲ, ನಾನೇನಾದರೂ ಕೊಡಬೇಕು ಅಂತ ಕೇಳಿದಾಗ ಇವನೇನು ಬೇಡ ಅಂತ ಇದನ್ನೆಲ್ಲ ಏನು ಮಾಡೋಣ ಅಂದಾಗ ಅವಾಗೊಂದು ವಾಗ್ದಾನ ಕೊಡ್ತಾರೆ. ಇಂದಿನಿಂದ ನಾನು ಕೂಡ ನಿನ್ನಲ್ಲಿ ಪ್ರವೇಶ ಆಗ್ತೀನಿ, ಇದರಿಂದ ಮುಂದೆ ಒಳ್ಳೆಯದೇ ಆಗುತ್ತೆ, ಧರ್ಮ ಸಂಸ್ಥಾಪನಕ್ಕೋಸ್ಕರ ನಾನು ಈ ನಿರ್ಧಾರ ಕೈಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಧನ್ಯೋಸ್ಮಿ ತಂದೆ ಅಂತೇಳಿ ಅಲ್ಲಿಂದ ಬರ್ತಾರೆ. ಇಲ್ಲಿಗೇನಾಯಿತು, ಶಿವ ಆವೇಶ ಆಗಿದ್ರು, ಈಗ ಕೇಶವ ಕೂಡ ಆವೇಶ ಆಗಿದ್ದಾರೆ. ಶಿವಕೇಶವರನ್ನು ಒಳಗೊಂಡಂಥವನೇ ಪರಶುರಾಮ, ಭಾರ್ಗವ ಪರಶುರಾಮ. ಅಂಥ ಪರಶುರಾಮರ ಪುಣ್ಯ ಸ್ಥಳದಲ್ಲಿ ನಾವು ನಿಮ್ಮ ಹತ್ರ ಈ ಕಥೆ ಹೇಳ್ತಾ ಇದ್ದೀವಿ. ಕಥೆ ಮುಂದುವರಿತಾ ಹೀಗೆ ವಾಪಸ್ ಬರ್ತಾರೆ. ವಾಪಸ್ಸು ಅವರು ಅವ್ರ ಆಶ್ರಮಕ್ಕೆ ಬಂದಾಗ ನೋಡ್ತಾರೆ, ಅಂದರೆ ಈಗ ವಾಪಸ್ ಬರ್ತಾ ಇರಬೇಕಾದ್ರೆ ಅವರಿಗೆ ವಾಯ್ಸ್ ಕೇಳಿಸುತ್ತೆ. ಅವ್ರ ತಾಯಿ ಆಕ್ರಂದನೆಯಿಂದ ಕೂಗ್ಕೊತಾ ಇರ್ತಾರೆ, ಭಾರ್ಗವರಾಮ 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 ಅಂತ ಕರೀತಾ ಇರ್ತಾರೆ. ನನ್ನ ತಾಯಿ ಧ್ವನಿ ಇದ್ದಂಗಿದೆಯಲ್ಲ ಅಂತೇಳಿ ಇವರು ಆವೇಶದಿಂದ ಓಡಿ ಬರ್ತಾರೆ. ಬಂದಾಗ ಅಲ್ಲಿ ನೋಡ್ತಾರೆ, ತಮ್ಮ ತಂದೆಯ ಎಣ ಬಿದ್ದಿರುತ್ತೆ. ಅವರು ದೇಹದಲ್ಲಿ ಬಿಲ್ಲುಗಳು ಒಕ್ಕಿರುತ್ತೆ, ಅವರ ತಲೆಯ ಭಾಗದಲ್ಲಿ ಕತ್ತರಿಸಿರ್ತಾರೆ. ನೋಡ್ಬಿಟ್ಟು ಇವ್ರಿಗೆ ಕುಪಿತರಾಗ್ಬಿಡ್ತಾರೆ, ತುಂಬ ಕೋಪ ಬರುತ್ತೆ. ಮೊದಲೇ ಪರಶುರಾಮರೇ ಆವೇಶ, ಅದರಲ್ಲಿ ಪರಮೇಶ, ಅದರಲ್ಲಿ ಕೇಶವ, ಏನಾಗಿರಬೇಕು ಅವರು ಕೈಯಲ್ಲಿ ಕೊಡಲು. ಯಾರ ತಾಯಿ ಇದನ್ನು ಮಾಡಿದ್ದು ಅಂತ ಕೇಳ್ತಾರೆ. ನೀನು ಸಹಸ್ರಬಾಹುನ ವಧೆ ಮಾಡಿದೆ ಅಂತೇಳಿ ಅವನ ಸಂತಾನ ಬಂದು ನಿಮ್ಮ ತಂದೆನ ವಧೆ ಮಾಡ್ಬಿಟ್ರಪ್ಪ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಅವರು ಅನ್ನ ಕಂಚಿ ಕಟ 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 ಅಂತ ಒಂದು ಪ್ರತಿಜ್ಞೆ ತಗೋತಾರೆ. ಆ ಪ್ರತಿಜ್ಞೆ ಏನು ಅಂದರೆ, ತಾಯಿ ನನ್ನ ತಂದೆಯನ್ನು ನಾನು ಇದ್ದಂಥ ಸಮಯದಲ್ಲಿ ಬಂದು ಹಿಂಬದಿಯಿಂದ ಹೊಡೆದ ಹಾಗೆ ನನ್ನ ತಂದೆಯನ್ನು ಕೊಂದಿರುವ ಯಾವ ಕ್ಷತ್ರಿಯ ಹುಳನೂ ನಾನು ಉಳಿಸಲ್ಲ. ಅವರು ಕ್ಷತ್ರಿಯರು, ಗಂಡು ಮಕ್ಕಳ ಕ್ಷತ್ರಿಯರಾಗಿದ್ದರೆ ನಾನು ಉಳಿಸಲ್ಲ. ಏನಂದರೆ ಅವ್ರಿಗೆ ಯಾವುದೇ ಗರ್ಭದಲ್ಲಿರುವಂಥ ಶಿಶುನು ಗರ್ಭಪಿಂಡಗಳನ್ನು ಉಳಿಸಲ್ಲ ನಾನು. ಆದರೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳು ಮತ್ತು ಮಕ್ಕಳ ತಂದೆ ಹೋಗಲ್ಲ. ಅವರು ಕ್ಷತ್ರಿಯ ವಂಶನೇ ನಿರ್ವಂಶ ಮಾಡ್ಬಿಡ್ತೀನಿ ಅಂತ ಅಲ್ಲಿಂದ ಎದೊಳ್ತಾರೆ. ಅವರನ್ನು ತಡೆಯೋಕ್ಕೆ ಯಾರೂ ಇರಲ್ಲ. ಅಲ್ಲಿಂದ ಅವರ ತಾಯಿ ಭಾರ್ಗವರಾಮ ಭಾರ್ಗವರಾಮ ಅಂತ 21 ಸಾರಿ ಅವ್ರನ್ನ ಕರೆದಿರ್ತಾರೆ. ಆ 21 ಸಾರಿ ಕರೆದಂಥ ಉವಾಚಕ್ಕೆ ಅವರು 21 ಸಾರಿ ಇಡೀ ಭೂಮಂಡಲನ ತಿರುಗ್ತಾರೆ. ಎಲ್ಲೆಲ್ಲಿ ಕ್ಷತ್ರಿಯಗಳು ಕಾಣಿಸ್ತಾರೆ, ರಾಜರು ಅಂಥ ರಾಜಗಳ ಅಧರ್ಮದಲ್ಲಿರೋ ರಾಜಗಳೆಲ್ಲ ಅಲ್ಲಲ್ಲೇ ಸಾಯಿಸ್ತಾರೆ. ಇಡೀ ಭೂಮಂಡಲನ 21 ಸಾರಿ ಸುತ್ತಾ ಇದ್ದಾಗ ಎಷ್ಟೋ ಜನ ರಾಜರು ಇವರು ಗೋವಿನ ತಂಟೆಗೆ ಹೋಗಲ್ಲ, ಮಕ್ಕಳ ತಂಟೆಗೆ ಹೋಗಲ್ಲ, ಹೆಣ್ಮಕ್ಳ ತಂಟೆಗೆ ಹೋಗಲ್ಲ ಅನ್ನೋ ಗೊತ್ತಿರುತ್ತಲ್ಲ, ಏನು ಮಾಡ್ತಾರೆ, ಗೋವುಗಳ ಮಂದೆಯಲ್ಲಿ ಇವರು ಬಚ್ಚಿಕೊಳ್ಳೋದು, ಮಕ್ಕಳ ಮಂದೆಯಲ್ಲಿ ಇವರು ಬಚ್ಚಿಕೊಳ್ಳೋದು, ಮತ್ತು ಹೆಂಗಸರಿರೋ ಜಾಗದಲ್ಲಿ ಬಳೆಗಳು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಇವರು ಡೌಟ್ ಬಂದು ಯಾರಿದ್ರೆ ಈಚೆ ಬನ್ನಿ ಅಂದರೆ ಆಚೆಗಡೆ ಕಿಟಕಿಯಿಂದ ಬಳೆ ತೋರಿಸ್ತಾರೆ. ಇಲ್ಲಿ ಹೆಣ್ಮಕ್ಳಿದ್ದೀವಿ ನಾವು ಅಂತ ರಾಜರೇ ಬಳೆ ತೊಟ್ಟು ಸರೆಂಡರ್ ಆಗ್ಬಿಡ್ತಾರೆ. ಕಾಣಿಸ್ಕೊಳ್ತಾರೆ, ಎಲ್ಲಿ ಸಾಯಿಸ್ಬಿಡ್ತಾನೋ ಅನ್ನೋ ಬಯಕೆ. ಇಷ್ಟು ರಾಜಗಳನ್ನ ಸಾಯಿಸ್ತಾ ಬರ್ಬೇಕಾದ್ರೆ ಉಳ್ಕೊಳ್ಳೋದು ಒಂದೇ ರಾಜ, ಅದು ಯಾರು, ಇಕ್ಷ್ವಾಕು ವಂಶಸ್ಥ ಪರಶುರಾಮ. ರಾಮನ ಸಮ್ಮಿಲನ ಮುಂದೆ ರಾಮ ಕೂಡ ರಾಜ ಅಲ್ವಾ, ಇವ್ರಿಗೆ ಮೊದಲೇ ಇರುತ್ತೆ ಏನಂತ, ಒಬ್ಬನೇ ರಾಮ ಇರಬೇಕು, ಇಬ್ಬರು ರಾಮ ಏನಕ್ಕೆ ಅಂತ. ಈ ಕೃಷ್ಣ ಆವೇಶ ಆದಾಗ ಅವರಿಗೆ ಹೇಳಿ ಕಳಿಸಿರ್ತಾರೆ ಏನಂತ, ನಿನ್ನ ಮನಸ್ಸಲ್ಲಿ ಇರುವಂಥ ಇಬ್ಬರು ರಾಮ ಏನಕ್ಕೆ ಅನ್ನೋದು ನಿನ್ನ ಮುಂದಕ್ಕೆ ಒಂದು ದಿವಸ ಗೊತ್ತಾಗುತ್ತೆ. ಯಾವತ್ತು ನೀನು ಇದೆಲ್ಲ ಮುಗಿದ ಮೇಲೆ
ಅಂತ ಹೇಳ್ತಾರೆ. ಈ ರೀತಿ ಅವ್ರು ಹೇಳಿರ್ತಾರೆ. ಆವಾಗ ಮುಂದೆ ಇವನೇನು ಮಾಡ್ತಾನೆ, ಎಷ್ಟೋ ಜನ ರಾಜರುಗಳನ್ನೆಲ್ಲ ಹತ ಮಾಡಿಕೊಂಡು ಬರ್ತಾನೆ. ಹತ ಮಾಡಿಕೊಂಡು ಬಂದಾಗ ರಾಮನ ಬಳಿ ಬಂದು ನಿಂತು ಭಾರ್ಗವ ರಾಮನ ನೇರವಾಗಿ ನೋಡಿದಾಗ ಏನಾಗುತ್ತೆ, ಶಿವನ ಶಕ್ತಿ, ಶಿವ ಆವೇಶ ಮಾಡಿದ್ದಂಥದ್ದು, ಕೇಶವನ ಶಕ್ತಿ ಕೃಷ್ಣ ಆವೇಶ ಮಾಡಿದ್ದಂಥದ್ದು, ಕೃಷ್ಣ ಹೇಳಿದ ಹಾಗೆ ಏನಾಗುತ್ತೆ, ಎಲ್ಲವೂ ರಾಮನಲ್ಲಿ ಕಲ್ತೋಗುತ್ತೆ. ಆವಾಗ ರಾಮನೇ ಸಾಕ್ಷಾತ್ ಕೃಷ್ಣ ಅಂತ ಹೇಳಿ ಪರಶುರಾಮರು ಗೊತ್ತಾಗುತ್ತೆ. ಪರಶುರಾಮರು ಗೊತ್ತಾದಾಗ ಪರಶುರಾಮರು ಏನು ಮಾಡ್ತಾರೆ, ಅಲ್ಲಿಂದ ಹೊರಟೋಗಿ ಮುಂದೆ ಏನು ಮಾಡ್ತಾರೆ, ತನ್ನ ಶಿಷ್ಯನಿಗೆ ತನ್ನ ಎಲ್ಲ ವಿದ್ಯೆನೂ ಹೇಳ್ಕೊಟ್ಬಿಟ್ಟು ಇಡೀ ಭೂಮಂಡಲನೇ ಗೆದ್ದು ಬಿಟ್ಟಿರ್ತಾರೆ. ಎಲ್ಲ ವಿದ್ಯೆಗಳನ್ನ ಹೇಳ್ಕೊಟ್ಬಿಟ್ಟು ಇದಕ್ಕೆ ಯಾರಾದರೂ ಒಬ್ಬ ವಾರಸ್ದಾರ ಬೇಕು ಅಂತೇಳಿ ತಮ್ಮ ಎಲ್ಲ ವಿದ್ಯೆನ ಅವನಿಗೆ ಶಿಷ್ಯನಿಗೆ ಹೇಳ್ಕೊಟ್ಟು ಆ ಶಿಷ್ಯನಿಗೆ ಎಲ್ಲ ಕೊಟ್ಟು ದಾರಿ ಹೇಳ್ಬಿಟ್ಟು ಎಲ್ಲ ನೀನೇ ನೋಡ್ಕೊಳ್ಳಯ್ಯ ಅಂತ ಹೇಳ್ತಾರೆ. ಎಲ್ಲ ಭೂಮಿನ ದಾರಿ ನೀನು ಕೊಟ್ಟಾಗ ನೀನೇನು ಇಲ್ಲಿ ಕೂತಿದೀಯಾ, ಈಗ ನಂದಿದು ಹೋಗಿ ನೀನು ಅಂದ್ಬಿಡ್ತಾರೆ ಅವರು ಪರಶುರಾಮರು ಒಮ್ಮೆ ಸುಮ್ಮನೆ ನಗ್ಬಿಟ್ಟು ಆಯಿತು, ಎಲ್ಲನೂ ಕೊಟ್ಬಿಟ್ಟಿದ್ದೀನಿ, ನನಗೆ ಇನ್ನೇನು ಜಾಗ ಇಲ್ವಲ್ಲ, ಹೇಗೆ ನಾನು ಎಲ್ಲಿ ಹೋಗೋದು ಅಂತ ಕೇಳಿದಾಗ ಈ ದಿಕ್ಕಿಗೆ ನೀನು ಹೋಗು, ಅಲ್ಲಿ ಬೆಟ್ಟ ಸಿಗುತ್ತೆ, ಅಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಆಗ ಆ ದಿಕ್ಕಿಗೆ ಹೋಗ್ತಾ ಇರ್ತಾರೆ. ಆ ಪಶ್ಚಿಮ ದಿಕ್ಕಿಗೆ ಹೋಗ್ತಾ ದಾರಿನೇ ಮುಗಿದೋಗಿ ಏನೊಂದು ಬೆಟ್ಟ ಇರುತ್ತೆ, ಮುಂದೆಗಡೆ ಸಮುದ್ರ ಇರುತ್ತೆ. ಇವ್ರು ಏನು ಮಾಡೋದು ಅಂತ ಕೇಳ್ಬಿಟ್ಟು ಇನ್ನೇನು ಮಾಡೋದು ಅಂದರೆ ಅಲ್ಲಿ ಸಮುದ್ರದ ಹತ್ರ ಕೂತ್ಕೊಂಡು ಸಮುದ್ರ ರಾಜನ ಕರೀತಾರೆ. ಸಮುದ್ರ ರಾಜ, ನಾನೆಲ್ಲ ದನ ಕೊಟ್ಬಿಟ್ಟಿದ್ದೀನಿ, ಇನ್ನೇನು ಉಳಿದಿಲ್ಲ, ನನಗೊಂದು ಸ್ವಲ್ಪ ಇರೋಕ್ಕೆ ಜಾಗ ಕೊಡು. ಸಮುದ್ರ ರಾಜನಿಗೆ ಭಯ ಎತ್ಕೊಂಡ್ಬಿಡುತ್ತೆ. ಸಮುದ್ರ ರಾಜ ಅಲ್ವಾ, ಅವನು ರಾಜನೇ. ಸಮುದ್ರ ರಾಜನಿಗೆ ಭಯ ಎತ್ಕೊಂಡ್ಬಿಡುತ್ತೆ. ಸ್ವಲ್ಪ ಕೊಟ್ಟರೆ ಎಲ್ಲಿ ಕಮ್ಮಿ ಅಂತನೋ, ಜಾಸ್ತಿ ಕೊಟ್ಟರೆ ಏನಿದು ಅಂತನೋ ಅಂತ ಅಂದ್ಬಿಟ್ಟು ತಲೆಗೆಟ್ಟೋಗುತ್ತೆ. ಆವಾಗ ಅಯ್ಯ, ನೀನು ದೊಡ್ಡ ನಮಸ್ಕಾರ, ನೀನು ಏನು ಕೇಳಿದ್ರೆ ನಾನು ಅದಕ್ಕೆ ಶರಣರು, ಒಂದು ಕೆಲಸ ಮಾಡು, ನಾನು ಇಷ್ಟು ಕೊಟ್ಟರೆ ಅಷ್ಟು ಕೊಟ್ಟರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಬೇಡ, ನಿನ್ನ ಕೊಡಲಿ ಎತ್ತಿ ಬೀಸು, ಅದೆಲ್ಲಿ ಅವ್ರಿಗೂ ಹೋಗಿ ಬೀಳುತ್ತೋ ಅಲ್ಲಿವರೆಗೂ ನಿಂದೇ ಜಾಗ ಅಂತ ಹೇಳ್ತಾನೆ. ಯಾಕೆ ಬೇಕು ನಿನ್ನ ಹತ್ರ ನನಗೆ ಬೇಡ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಪರಶುರಾಮರು ಕೊಡಲಿ ಎತ್ತಿ ಬೀಸ್ತಾರೆ. ಅದು ಎಷ್ಟು ದೂರ ಹೋಗಿ ಬೀಳುತ್ತೋ ಅಷ್ಟು ದೂರಕ್ಕೆ ಅವರು ಜಾಗ ಕೊಟ್ಬಿಡ್ತಾರೆ. ಆ ಜಾಗ ಯಾವುದು ಅಂದರೆ ನಮ್ಮ ಕರ್ನಾಟಕದಲ್ಲೇ ಇರೋದು ಆ ಜಾಗ. ಉಡುಪಿ, ಈ ಕಾರ್ಕಳ, ಈ ಮಂಗಳೂರು, ಕೇರಳ ಸ್ವಲ್ಪ ಭಾಗ, ಇದೆಲ್ಲ ಆ ಜಾಗ. ಇವತ್ತೂ ಆ ಜಾಗಕ್ಕೆ ಪರಶುರಾಮ ಕ್ಷೇತ್ರ ಅಂತಲೇ ಕರೀತಾರೆ. ಪರಶುರಾಮರು ಅಂದರೆ ಆ ರೀತಿ. ಪರಶುರಾಮರು ಕಾರಣ ಪುರುಷರು. ಕೇವಲ ಒಂದು ಪ್ರಸಾದ ಅದಲು ಬದಲಾಗಿದ್ದಕ್ಕೆ ಈ ತಾಯಿ ಗರ್ಭದಲ್ಲಿ ಜನಿಸಬೇಕಾಗಿದ್ದಂಥವನು ಈ ತಾಯಿ ಗರ್ಭದಲ್ಲಿ ಜನಿಸ್ತಾನೆ. ಈ ತಾಯಿಯ ಆಸೆ ಈಡೇರಿರಲ್ಲ, ಅದಕ್ಕೋಸ್ಕರ ಈ ತಾಯಿಗೆ ನೆಕ್ಸ್ಟ್ ಮೊಮ್ಮಗನಾಗಿ ಇವರು ಹೊಟ್ಟೆಯಲ್ಲಿ ಜನಿಸ್ತಾನೆ. ಈ ಕೋಪಿಷ್ಟ ತಂದೆ ಮತ್ತು ಒಳ್ಳೆ ತಾಯಿಯ ಗರ್ಭದಲ್ಲಿ ಜನಿಸ್ತಾರೆ. ಈ ರೀತಿ ಜನಿಸಿ ಶಿವನಿಂದ ವರ ತಗೊತಾರೆ. ಯಾವ ವರ ಅಂದರೆ ಅದೇ ಕೊಡಲಿ ಪರಶುರಾಮನ ಪರಶು ಅಸ್ತ್ರನ ಶಿವನಿಂದ ತಗೋತಾರೆ. ಶಿವ ಆವೇಶ ಆಗ್ತಾರೆ. ಶಿವ ಆವೇಶ ಆಗಿ ಅವರು ತುಂಬ ಒಳ್ಳೆಯ ಧರ್ಮ ಕಾರ್ಯಗಳು ನಡೆಯುತ್ತೆ. ಅದಾದಮೇಲೆ ಕೃಷ್ಣ ತಪಸ್ಸು ಮಾಡ್ತಾರೆ. ಗೋಲೋಕದಿಂದ ಬಂದು ಕೃಷ್ಣ ಬಂದು ವರ ಕೊಡ್ತಾರೆ. ಕೃಷ್ಣ ಆವೇಶ ಆಗ್ತಾರೆ. ಶಿವಕೇಶವರ ಸಂಮಿಲನೆ ಸಾಕ್ಷಾತ್ ಪರಶುರಾಮ. ಅವರು ಅಷ್ಟು ಪುಣ್ಯ ಪುರುಷರು. ಇದು ಕಥೆ ನಾನು ಹೇಳಲ್ಲ, ಇದು ಪೌರಾಣಿಕ. ಇದೆಲ್ಲ ನಡೆದಿರುವಂಥದ್ದು 21 ಸಾರಿ ಇವರು ಭೂಮಂಡಲನ ಪ್ರದರ್ಶನ ಮಾಡಿ ಎಲ್ಲ ಕ್ಷತ್ರಿಯ ಕುಲದವ್ರನ್ನ ನಾಶ ಮಾಡಿದ್ರಲ್ಲ, ಆವಾಗ ಈ ಸ್ಥಳಕ್ಕೂ ಬಂದಂಥದ್ದು. ತಾಯಿಯ ಶಿರಚ್ಛೇದನ ಮಾಡಿ ತಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದು ಇವರು ಇಲ್ಲಿ ತಪಸ್ ಮಾಡಿ ಹೋದಂಥ ಸ್ಥಳ. ಇದು ನಂಜನಗೂಡಲ್ಲಿದ್ದಂಥ ಇರುವಂಥ ಸ್ಥಳ. ಇದಕ್ಕೆ ಒಳ್ಳೆಯ ಇತಿಹಾಸ ಇದೆ. ಇಲ್ಲಿ ಬಂದು ಬೆಲ್ಲ ಮತ್ತು ಉಪ್ಪು ನೀರನ್ನು ಅಲ್ಲಿ ದೇವರಿಗೆ ಅರ್ಪಿಸ್ಬಿಟ್ಟು ಬೇಡ್ಕೊತಾರೆ. ನನ್ನ ಕರ್ಮಗಳು, ನನ್ನ ಕಷ್ಟಗಳು, ನನ್ನ ಪಾಪಗಳು ಪರಿಹಾರ ಆಗಲಿ ಅಂತ ಬೇಡ್ಕೊತಾರೆ. ಅಂಥ ಸ್ಥಳದಲ್ಲಿ ಕೂತಿಗೋದು ಇಂಥ ಕಥೆ ಹೇಳಿದ್ದೀನಿ. ಕಥೆ ಹೇಳಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಬಂತು. ಏನಕ್ಕೆ ಅಂದರೆ ನಮಗೆ ಜಾಗ ಸರಿ ಇಲ್ಲ. ವಾಯ್ಸಲ್ಲೇನೋ ಸ್ವಲ್ಪ ಮಿಸ್ಟೇಕ್ ಇದ್ದರೆ ನಾನು ಮೈಕ್ ಮರೆತು ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ನಿಗಾ ಇಟ್ಟು ಕತೆ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಪರಶುರಾಮರ ಕಥೆ ಇಲ್ಲಿಂದ ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ, ಹೇಳಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರು ಅಪ್ಪರ.